30 ಲಕ್ಷ ರೂಪಾಯಿ ತಡೆಗಳಿಗೆ 15 ಲಕ್ಷ ಮತ್ತು ಅಭಿವೃದ್ಧಿಗೆ 10 ಲಕ್ಷ ಅಂತ ಅವತ್ತನ್ನೇ ಪಾಕಶಾಲೆಗಳನ್ನು ಪುನಃ ರಚನೆಗೆ ಹೊಡೆದು 5 ಲಕ್ಷ ಕೊಡ್ತೇವೆ ವಾಯಮ್ ಪಂಡ್ಲೆ ಎಕಡೆ ಪಂಡ್ಲೆ ಕಣಿ ವಾಯಮ್ಮಲ್ ನಗಲ ವಾ ಗವರ್ಮೆಂಟ್ ಇಲ್ಲ ನನಗೆ ಈತ ಮುಟ್ಟ ಇಜ್ಜಿನಂಜಿ ನಿದ್ದಿ ಅಂಜಾನಿಟ್ಟು ಈ ಕೊರೋನಂಜಿನ ಅನ್ನದಾನರು ನನ್ನ ಎಡ್ಡಡಿದ್ದಿಲ್ಲ ನನ್ನ ಮಿತ್ತಿಗ್ಲ ನನ್ನ ಸಹಾಯ ಸಹಕಾರ ದೇವಸ್ಥಾನ ಉಪ್ಪಡಿನ ಆಶಯ ಒಂದು ಆ ಮಹಾವಿಷ್ಣು ದೇವರ ಹಾಗೆ ನಾನೆಲ್ಲ ಆನ ಕಾರಿಡು ಎಡ್ಡ ಅಭ್ಯುದಯ ತೋಜಿ ಆಡೋದು ಬಂದಿದ್ದು ಪ್ರಾರ್ಥನೆ ಅನ್ನೋದು ನನ್ನ ಮುಂಜಿ ಪ್ರಾರ್ಥನೆ ಅಭಿಪ್ರಾಯ ಬಂದ್ರಿ ಹಾಯ್ ನನ್ನೆಲ್ಲ MLA ಅವಡು ಆನ ಸಹಾಯ ಸಹಕಾರ ನನ್ನ ನಂಗೆ ಬೋಡು ಅಂಚಾನಿಟ್ಟು ಅಂತ್ಯ ಮಹಾವಿಷ್ಣು ದೇವರ ಹಾಗೆ ಸಂಪೂರ್ಣ ಸಹಕಾರ ಮಾಡಿ ಆನ ಅಭ್ಯುದಯ ಮನ್ಪಡಿ ನನ್ನ MLA ಬರ್ಲಿಕ್ಕೆ ಆವಡೋದಕ್ಕೆ ಏನಂತೂ ಏನು ಪ್ರಾರ್ಥನೆ ಉಂಟು. ನೆಕ್ಸ್ಟ್ ಓಟು ಪೂರ ಮಾಡ್ಬಾರ ನೆಕ್ಸ್ಟ್ ಓಟು ಪೂರ ಮಾಡ್ಬಾರ MLA ಮಾತಾಡಲ್ಲ ಪ್ರಿಯ ಶಾಸಕರಾದಂತಹ ಅಶೋಕ್ ಕುಮಾರ್ ಅವರು ಕೇವಲ ಈ ಮಾಣಿಲ ಬೀಡು ದೇವಸ್ಥಾನ ಮಾತ್ರ ಅಲ್ಲ, ಮಾಣಿಲ ಗ್ರಾಮ ದೇವಸ್ಥಾನಕ್ಕೂ ಕೂಡ ಸಾಕಷ್ಟು ಅನುದಾನವನ್ನು ಕೊಟ್ಟು ಅಲ್ಲಿಯೂ ಕೂಡ ಒಂದು ಕಾಲು ದಾರಿಯ ನಿರ್ಮಾಣಕ್ಕೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ಅವರು ಹೇಳಿದ ಹಾಗೆ ಆನಂತರ ಇಲ್ಲಿ ಮಾಣಿಲ ಬೀಡು ದೇವಸ್ಥಾನದಲ್ಲಿ ತಡೆಗೋಡೆ ನಿರ್ಮಾಣ, ಅದೇ ರೀತಿ ಅದಕ್ಕೋಸ್ಕರ 15 ಲಕ್ಷ, ಅದೇ ರೀತಿ ನಂತರ ಇಲ್ಲಿನ ಪಾಕಶಾಲೆಗೋಸ್ಕರ 10 ಲಕ್ಷ, ಆನಂತರ ಈಗಲೂ ಕೂಡ 5 ಲಕ್ಷ ಕೊಡಲಿಕ್ಕೆ ಅನುದಾನ ನೀಡಲಿಕ್ಕೆ ಅವರು ತಯಾರಿದ್ದಾರೆ. ಇನ್ನೂ ಅಷ್ಟೇ ಅಲ್ಲ, ನಮ್ಮ ಈ ಗುತ್ತಿನ ಬಯಲು ರಸ್ತೆಯ ದುರಸ್ತಿ ಅಲ್ಲಿಯೂ ಕೂಡ ಕಾಂಕ್ರೀಟ್, ಅದಕ್ಕೂ ಕೂಡ 10 ಲಕ್ಷದ ಅನುದಾನವನ್ನು ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಅದೂ ಕೂಡ ಅವರು ಕೊಡಬಹುದು ಅಂಥೇಳಿ ನಮಗೆ ನಂಬಿಕೆ ಇದೆ. ಈ ರೀತಿಯಾಗಿ ಇಷ್ಟೇ ಅಲ್ಲ, ಅವರು ಈ ಸಾಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಭಾಗಗಳಲ್ಲಿಯೂ ಕೂಡ ಸಂಚಾರ ಮಾಡಿ ಆಯಾಯ ಪ್ರದೇಶದ ಸಂಪರ್ಕವನ್ನು ಇಟ್ಟುಕೊಂಡು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಮುಂದೆಯೂ ಆ ದೇವರು ಅವರಿಗೆ ಇದೇ ರೀತಿ ಮುಂದುವರಿಯುವುದಕ್ಕೆ ಅವಕಾಶ ಮಾಡಿಕೊಡಲಿ. ಮುಂದೆ ಅವರ MLA ಆಗಲಿ ಇದೇ ರೀತಿ ಅನುದಾನಗಳನ್ನು ಸಾಕಷ್ಟು ಸದುಪಯೋಗ ಮಾಡಿಕೊಳ್ಳುವುದಕ್ಕೆ ಅವಕಾಶ ಅವರಿಗೆ ದೇವರು ಕೊಡಲಿ ಅಂತ ಹೇಳಿಕೊಂಡು ನಾನು ದೇವರಲ್ಲಿ ಇಲ್ಲ, ಅದು ಅವರ ಅನಿಸಿಕೆ ಆಗಿರಬಹುದು ಅಂತ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದರೆ ಈಗಾಗಲೇ ನೋಡಿ, ಇಷ್ಟು ವರ್ಷಗಳಲ್ಲಿ ಈ ರೀತಿಯ ಅನುದಾನ ಸಿಕ್ಕಿರಲಿಲ್ಲ ಈ ಊರಿಗೆ, ಈಗ ಸಿಕ್ಕಿದೆ. ಆದ ಕಾರಣ ಮುಂದೆ ಬಹುಶಃ ಇದರ ಅವಕಾಶವನ್ನು ಜನರು ಉಪಯೋಗ ಮಾಡಬಹುದು ಅಂತ ಹೇಳಿ ನನ್ನ ಅಭಿಪ್ರಾಯ. ನಿಮ್ಮ ಹೆಸರು? ಸತ್ಯವತಿ. ಓಕೆ, ಥ್ಯಾಂಕ್ ಯು.